ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಹೆಲ್ತ್ ರಿಲೇಟೆಡ್ ಟಾಪಿಕ್. ಏನದು ಗೊತ್ತಾ? ಸ್ಪೆಷಲಿ ಆಫ್ಟರ್ 50 ಇಯರ್ಸ್, ಆಫ್ಟರ್ 60 ಇಯರ್ಸ್ ಮಹಿಳೆಯರು ನೋಡಬೇಕಾದಂತಹ ಒಂದು ಬಹುಮುಖ್ಯವಾದಂತಹ ವಿಚಾರ. ತುಂಬ ಜನದಲ್ಲಿ ಒಂದು ಕಂಪ್ಲೇಂಟ್ಸ್ ಇರುತ್ತೆ. ತುಂಬ ಜನರಲ್ಲಿ ನೀವು ಡಾಕ್ಟರ್ ಹತ್ರ ಹೇಳ್ಕೊಡ್ಬೇಕು ಅಂತ ಸಂಕೋಚನ ಆಗ್ಬೋದು, ಅಥವಾ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆಗೆ ನೀವು ಇದನ್ನು ಡಿಸ್ಕಸ್ ಮಾಡ್ತಾನೆ ಇರ್ತೀರಾ. ಏನಪ್ಪ ಅಂತ ಅಂದರೆ, ಪದೇ ಪದೇ ಸ್ತ್ರೀಯರಲ್ಲಿ ಮೂತ್ರ ವಿಸರ್ಜನೆ ಆಗುತ್ತೆ. ಎಷ್ಟೋ ಸರಿ ಏನಾಗುತ್ತೆ ಅಂದರೆ, ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಆ ಮೂತ್ರ ಲೀಕ್ ಆಗ್ತಾ ಇರುತ್ತೆ. ತುಂಬ ಜನ ಹತ್ರ ಕೇಳಿರ್ತೀರಲ್ವಾ, ಇದು ನಿಮಗೆ ಸಾಮಾನ್ಯ ಅಂತ ಅನಿಸ್ಬಹುದು, ಬಟ್ ಇಸ್ ಅ ಫ್ಯಾಕ್ಟ್. ಎಸ್, ಆದರೆ ನಿಮ್ಗೆ ಗೊತ್ತಾಗೋದಿಲ್ಲ. ಈವನ್ ತುಂಬ ಚಿಕ್ಕ ವಯಸ್ಸಿನಲ್ಲೂ ಕೂಡ ತುಂಬ ಜನ ಲೇಡೀಸ್ ಈ ಒಂದು ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ನಾನು ಯೂರಿನ್ ಪಾಸ್ ಮಾಡಿಬಿಡ್ತಾ ಇದ್ದೀನಿ, ಅಂದರೆ ನಾನು ಹಾಕ್ಕೊಂಡಿರೋ ಬಟ್ಟೆಲೇ ಯೂರಿನ್ ಇದಾಗ್ತಾ ಇದೆ. ಸೊ ಯಾಕೆ ನನಗೆ ಗೊತ್ತಾಗೋದಿಲ್ಲ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಂದರ್ಭ ನಾವು ಕಾರಣ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಪ್ರತಿ ಸ್ತ್ರೀಯರಲ್ಲಾಗಲಿ ಪುರುಷರಲ್ಲಾಗಲಿ ಒಂದು ದಿನಕ್ಕೆ ಸರಾಸರಿ ಇಂತಿಷ್ಟೇ ಬಾರಿ ಮೂತ್ರ ವಿಸರ್ಜನೆ ಮಾಡೋದು ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗುತ್ತೆ, ಬಟ್ ಚಳಿಗಾಲದಲ್ಲಿ ಮೂತ್ರ ವಿಸರ್ಜನೆಯ ಒಂದು ಸಮಯ ಜಾಸ್ತಿ, ಫ್ರೀಕ್ವೆನ್ಸಿ ಅದು ಜಾಸ್ತಿ ಇರುತ್ತೆ. ಸೊ ನಿಮ್ಗೆ ಗೊತ್ತಿರುತ್ತೆ ಯಾಕೆ ಅಂತ. ಇನ್ನು ಅದ್ರ ಹೊರತುಪಡಿಸಿ ಲೇಡೀಸ್ಗೆ ಸ್ಪೆಷಲಿ ಈ ಸಮಸ್ಯೆ ಬರೋದು ಯಾಕೆ ಅನ್ನೋದು ನೀವು ತಿಳ್ಕೊಬೇಕು. ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದರೆ, ಪ್ರತಿದಿನ ಒಂದು ಮಿನಿಮಲ್ ಅಂದರೂ 3 to ಒಂದು ಮ್ಯಾಕ್ಸಿಮಮ್ ಒಂದು 6 ಟೈಮ್ಸ್ ಯೂರಿನ್ ಪಾಸ್ ಮಾಡಬೇಕು. ಸಮ್ಟೈಮ್ಸ್ ಅದು ಜಾಸ್ತಿ ಆಗ್ಬೋದು, ಡಿಪೆಂಡ್ಸ್ ಆನ್ ಬೇಸಿಗೆಯ ಕಾಲದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ತುಂಬ ನೀರನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಅಂದರೆ ಬಾಡಿಲಿ ನಾವು ನೀರಿನ ಪ್ರಮಾಣ ಹೇಗೆ ಅದು ಎಕ್ಸ್ಕ್ರೀಷನ್ ಅಂದರೆ ವಿಸರ್ಜನಾ ಕ್ರಿಯೆಗಳು ನಡೆಯುತ್ತೆ ಅಂದರೆ, ಒಂದು ಬೆವರಿನ ಮುಖಾಂತರ ಪರ್ಸಿಪಿರೇಷನ್, ಲೈಕ್ ನಾವು ಉಸಿರಾಡೋ ಮುಖಾಂತರ, ಹಾಗೂ ಮೂತ್ರದ ಮುಖಾಂತರ ನೀರಿನಂಶ ಹೋಗಬೇಕು. ಇದು ನೈಸರ್ಗಿಕ ಕ್ರಿಯೆ. ಆದರೆ ಈ ಸಮಯದಲ್ಲಿ ಸ್ಪೆಷಲಿ ಕೆಲವೊಂದು ಸಮಯದಲ್ಲಿ ಕೆಮ್ಮಿದಾಗ, ಸೀಂದಾಗ, ಅಥವಾ ನೀವು ಭಾರವನ್ನು ಎತ್ತಿದಾಗ ನಿಮಗೆ ಮೂತ್ರ ಲೀಕ್ ಆಗುತ್ತೆ. ಇದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತೀರ. ಎಸ್, ಇಟ್ಸ್ ಅ ಫ್ಯಾಕ್ಟ್, ನಡೆಯುತ್ತೆ. ಮತ್ತು ಕೆಲವೊಬ್ಬರಲ್ಲಿ ನಾವು ಇನ್ನೊಂದು ಸಮಸ್ಯೆ ನೋಡ್ತಾ ಹೋಗ್ತೀವಿ ಲೇಡೀಸಲ್ಲಿ, ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ. ಅಂದರೆ ಬಿಕಾಸ್ ಆಫ್ ಒತ್ತಡ ಜಾಸ್ತಿ ಆದಾಗ, ಯಾರು ತುಂಬ ಮಾನಸಿಕ ಒತ್ತಡದಿಂದ ಬಳಲ್ತಾ ಇರ್ತಾರೋ ಅವರಲ್ಲೂ ಕೂಡ ಅವರಿಗೆ ಅರಿವಿಲ್ಲದಂತೆ, ಗೊತ್ತೇ ಆಗೋದಿಲ್ಲ ಯೂರಿನ್ ಹೋಗ್ತಾ ಇದೆ, ಲೀಕ್ ಆಗ್ತಾ ಇದೆ ಅಂತ. ಆ ರೀತಿ ಯೂರಿನ್ ಲೀಕ್ ಆಗುವಂಥದ್ದು ಅವರಿಗೆ ಅರಿವಿಲ್ಲದೆ ಈ ರೀತಿಯಂಥ ಸಮಸ್ಯೆ ಕಂಡುಬರ್ತಾ ಇರುತ್ತೆ. ಸೊ ಇಷ್ಟು ಕಾರಣ ಏನು ಅಂತ ನಾವು ಲಿಸ್ಟ್ ಔಟ್ ಮಾಡ್ತಾ ಹೋದಷ್ಟು, ಸ್ಪೆಷಲಿ ಲೇಡೀಸಲ್ಲಿ ಗರ್ಭಧಾರಣೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ನಮ್ಮ ಗರ್ಭಾಶಯ ದೊಡ್ಡದಾಗುತ್ತೆ, ಆ ಗರ್ಭಚೀಲ ದೊಡ್ಡದಾಗುತ್ತೆ. ಸೊ ಗರ್ಭಾಶಯ ದೊಡ್ಡದಾದಾಗ ಏನಾಗುತ್ತೆ, ಮೂತ್ರಾಶಯ ಕೂಡ ಅದು ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಅದು ಹಿರಿದಾಗುತ್ತೆ. ಸೊ ಆ ಟೈಮಲ್ಲಿ ಈ ಒಂದು ಯೂರಿನ್ ಸಮಸ್ಯೆ ತಮ್ಮೆಲ್ಲ ಪ್ರೆಗ್ನೆಂಟ್ ಲೇಡೀಸಲ್ಲಿ ಕಂಡುಬರೋ ಅಂಥದ್ದು. ಅಂದರೆ ಸ್ವಲ್ಪ ಕೂಡ ತಡ್ಕೊಳಕ್ಕಾಗಲ್ಲ, ಅವರು ಯೂರಿನ ಮೂತ್ರ ಕಟ್ಟೋದಕ್ಕೆ ಆಗೋದೇ ಇಲ್ಲ, ಇಮ್ಮಿಡಿಯೇಟಾಗಿ ಪಾಸ್ ಮಾಡಬೇಕು. ಅವ್ರನ್ನ ತುಂಬ ಕಷ್ಟಪಡ್ತಾ ಇರ್ತಾರೆ. ಯಾಕಂತಂದರೆ ಯಾವಾಗ ಯೂರಿನ್ ಪಾಸ್ ಮಾಡಬೇಕು ಅನ್ಸುತ್ತೆ, ಅವ್ರು ಇಮ್ಮಿಡಿಯೇಟ್ ಹೋದರೆ ಸರಿ, ಇಲ್ಲ ಅಂತಂದ್ರೆ ಗೊತ್ತಾಗೋದಿಲ್ಲ. ಅವ್ರಿಗೆ ಗೊತ್ತಿಲ್ಲದಾಗ ಅವ್ರು ಹಾಕ್ಕೊಂಡಿರೋ ಬಟ್ಟೆಲೇ ಇದು ಮಾಡ್ಕೊಬಿಡ್ತಾರೆ. ಸೊ ಇದು ಏನಿಲ್ಲ, ವೈಜ್ಞಾನಿಕ ಕಾರಣ ಏನು ಅಂದರೆ, ನಿಮ್ಗೆ ಹೇಳಿದಾಗೆ ಎಸ್, ಯೂಟ್ರಸ್ ಅದು ಎಕ್ಸ್ಪೆನ್ಷನ್ ಆಗುತ್ತೆ, ಈ ಮೂತ್ರಾಶಯ ಕೂಡ ಅದು ಎಕ್ಸ್ಪೆನ್ಷನ್ ಆಗೋದ್ರಿಂದ ಬೇಗ ಯೂರಿನ್ ಲೀಕ್ ಆಗುವಂಥದ್ದು ನೋಡೋವಂಥದ್ದು. ಇನ್ನು ಕೆಲವೊಬ್ಬರಲ್ಲಿ ನೋಡ್ತೀವಿ, ಸಾಮಾನ್ಯವಾಗಿ ಅಂದರೆ ನಮ್ಮ ಶರೀರದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆದಾಗ ಅದನ್ನು ತಗ್ಗಿಸ್ಬೇಕು, ಕಡಿಮೆ ಮಾಡಬೇಕು ಅಂತ ಡೈಯೂರೆಟಿಕ್ಸ್ಗಳನ್ನ ಕೊಡ್ತಾರೆ ಡಾಕ್ಟ್ರು. ಈಗ ಎಕ್ಸಾಂಪಲ್, ತುಂಬ ಹೈ ಬಿ ಪಿ ಇದ್ದಾಗ, ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ, ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಡೈಯೂರೆಟಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಅಂಥ ಟೈಮಲ್ಲೂ ಕೂಡ ನೀರಿನ ಅಂಶ ಹೊರ ಹೋಗಬೇಕು ಅಂದಾಗ ಮೂತ್ರದ ಮುಖಾಂತರ ಹೋಗುತ್ತೆ. ಸೊ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಇದನ್ನು ಹೊರತುಪಡಿಸಿದ್ರೆ, ಸೊ ಯಾರಲ್ಲಿ ಒತ್ತಡ ಜಾಸ್ತಿ ಇರುತ್ತೋ, ಹಾಗೂ ಸ್ಪೆಷಲಿ ನಾವು ನೋಡುವಂಥದ್ದು ಶುಗರ್, ಡಯಾಬಿಟಿಸ್ ಇದ್ದಾಗ ಪಾಲಿಯೂರಿಯಾ ಅಂತ ಹೇಳ್ತೀವಿ, ತುಂಬ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ತಮ್ಮೆಲ್ಲಿಗೂ ಸ್ವಲ್ಪ ನೀರು ಕುಡಿದ್ರೂ ಕೂಡ ಯೂರಿನ್ ಪಾಸ್ ಮಾಡಬೇಕು ಅಂತ ಆ ಭಾವನೆ, ಒಂದು ಫೀಲಿಂಗ್ ಬರುತ್ತೆ ಅದು. ಸೊ ಇದಿಷ್ಟನ್ನು ನಾವು ಬಿಟ್ಟರೆ, ನಾವು ಇನ್ಯಾರಲ್ಲಿ ಅಂತಾದರೆ, ಯಾವಾಗ ಪ್ರೆಗ್ನೆಂಟ್ ಲೇಡೀಸಲ್ಲಿ ಇದು ಪ್ರಾಬ್ಲಮ್ ಇರುತ್ತೋ, ಆದರೆ ಒಂದು ಸರಿ ಅವರಿಗೆ
ಇದು ಡೆಲಿವರಿ ಪ್ರಸವ ಆದಮೇಲೆ ಅದು ಸ್ಟಾಪ್ ಆಗಿಬಿಡುತ್ತೆ. ಬಟ್ ಕೆಲವೊಬ್ಬರಲ್ಲಿ ಏನಾದರೂ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತೀವಿ, ಅಂತಂದರೆ ಡಯಾಬಿಟಿಸ್ ಟೈಮಲ್ಲಿ ಬರುವಂತಹ ಈ ಒಂದು ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಅದು ಪ್ರಸವದ ನಂತರ ಕೂಡ ಅದು ಮುಂದುವರ್ಕೊಂಡು ಹೋದರೆ GDM, ಸೊ ಈ ಸಮಸ್ಯೆ ಇರುತ್ತೆ. ಸೊ ಇನ್ನು ಈ ಯಾಕೆ ವೈಜ್ಞಾನಿಕವಾಗಿ ನಾವು ಮೆಡಿಕಲಿ ನಾವು ನೋಡಿದಾಗ ಯಾಕೆ ಪ್ರೆಗ್ನೆಂಟ್ ಲೇಡೀಸಲ್ಲಿ ಇದೊಂದು ಫ್ರೀಕ್ವೆನ್ಸಿ ಆಫ್ ಯೂರಿನೇಷನ್ ಜಾಸ್ತಿ ಇರುತ್ತೆ? ಯಾಕಂದರೆ ಆ ಟೈಮಲ್ಲಿ ಹಾರ್ಮೋನ್, ಆ ಪ್ರೊಜೆಸ್ಟಿರಾನ್ ಅದು ಪ್ರೆಗ್ನೆನ್ಸಿ ರಿಲೇಟೆಡ್ ಹಾರ್ಮೋನ್ ಜಾಸ್ತಿ ಉತ್ಪತ್ತಿ ಆಗುತ್ತಲ್ವಾ, ಆವಾಗ ಮೂತ್ರಾಶಯದಲ್ಲಿ ಯೂರಿನ್ ಅದು ಏನಾಗುತ್ತೆ, ಆ ಫ್ರೀಕ್ವೆನ್ಸಿ ಕೂಡ ಅದು ಜಾಸ್ತಿ ಆಗುವಂಥದ್ದು ಸಮಯ ಕಂಡು ಬರುತ್ತೆ. ಸೊ ಇದಿಷ್ಟು. ಇನ್ನು ಏನು ಮಾಡಬೇಕು, ಅವರು ನೀರನ್ನು ಕಡಿಮೆ ಮಾಡೋಕ್ಕಾಗತ್ತಾ? ಹಾಗಂತ ನೀರು ಕುಡಿಯೋದೇ ತಪ್ಸೋಕ್ಕಾಗಲ್ಲ, ಅದನ್ನು ತೊಗೊಳ್ಳೇಬೇಕು. ಇದಕ್ಕೆ ಪ್ರಿಕಾಷನ್ಸ್ಗಳು ಕೂಡ ನಾವು ಹೇಳ್ತೀವಿ. ಏನಂದರೆ ಒಂದು ನಿಮ್ಮ ಮೂತ್ರಾಶಯದಲ್ಲಿ ಕೆಲವೊಬ್ಬರಿಗೆ ಯೂರಿನರಿ ಇನ್ಫೆಕ್ಷನ್ಸ್ ಏನಾದರೂ ಆದರೆ ಗಾಲ್ ಬ್ಲಾಡರ್ ಇನ್ಫೆಕ್ಷನ್ಸ್ ಆಗುತ್ತೆ, ಮೂತ್ರನಾಳದ ಇನ್ಫೆಕ್ಷನ್ಸ್ ಆಗುತ್ತೆ, ಆವಾಗ ನಮಗೆ ಯೂರಿನೇಷನ್ ಅದು ಕಂಟ್ರೋಲ್ಗೆ ಸಿಗೋದಿಲ್ಲ, ಅದು ಒಂದು ಕಾರಣ ಆಗುತ್ತೆ. ಇನ್ನು ಸೆಕೆಂಡ್ರಿ ನಾವು ನೋಡುವಂಥದ್ದು ಅಂತ ಅಂದರೆ, ಸೊ ಯಾರು ತುಂಬ ಜಾಸ್ತಿ ಕಾರ್ಬೋನೇಟೆಡ್ ಡ್ರಿಂಕ್ಸನ್ನು ಕುಡಿತಾರೋ, ಅಂದರೆ ಬೆವರೇಜಸ್, ಸೊ ಏನು ಹೇಳ್ತೀವಿ ಪೆಪ್ಸಿ, ಕೋಕೋ-ಕೋಲಾ ಇದು, ಮತ್ತು ಸಕ್ಕರೆ ಅಂಶನ ಜಾಸ್ತಿ ಬಳಸ್ತಾರೋ, ಸೊ ಇನ್ಸ್ಟಂಟ್ ಫುಡ್ಸ್ಗಳನ್ನ ಜಾಸ್ತಿ ಬಳಸ್ತಾರೋ, ಅವರಲ್ಲೂ ಕೂಡ ನೀರಿನ ಅಂಶ ಜಾಸ್ತಿ, ಅದು ನಾವು ತಿಂದಷ್ಟು ಕೆಲವೊಂದು ಸರಿ ಏನಾಗುತ್ತೆ, ನೀರನ್ನು ಜಾಸ್ತಿ ಸೇವನೆ ಮಾಡಬೇಕು ಅಂತ ಆಗುತ್ತೆ, ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸೆಕೆಂಡ್ರಿ, ಫೀಲ್ ಆದ ತಕ್ಷಣ, ಯೂರಿನ್ ಪಾಸ್ ಮಾಡಬೇಕು ಅಂದ ತಕ್ಷಣ ತಡೆ ಹಿಡ್ಕೊಂಡು ಕುತ್ಕೋಬಾರ್ದು, ಇಮ್ಮಿಡಿಯೇಟ್ ಪಾಸ್ ಮಾಡಬೇಕು. ಆಮೇಲೆ ಪಾಸ್ ಮಾಡಬೇಕಾದ್ರೂ ಅಷ್ಟೇ ನೀವೇನಾದರೂ ಅಕಸ್ಮಾತು, ಆಮೇಲೆ ಮತ್ತೊಂದು ಕಾರಣದಲ್ಲಿ ನಿಮಗೆ ಒಂದು ವಿಷಯನ ಹೇಳೋದು ಮರ್ತ್ಬಿಟ್ವಿ, ಅದೇನಂದರೆ ಸ್ಟೋನ್ ಫಾರ್ಮೇಷನ್ ಇದ್ದರೆ, ಎಸ್ಪೆಷಲಿ ಲೇಡೀಸಲ್ಲಿ ಯೂರಿನ್ ಇದರಲ್ಲಿ ಇನ್ಫೆಕ್ಷನ್ ಆಗೋದು ಕಾಮನ್, ಅದು UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಆದರೆ ಬಟ್ ಸ್ಟೋನ್ಸ್ಗಳು ತುಂಬ ಕಡಿಮೆ ಇದರಲ್ಲಿ ಕಂಡುಬರುತ್ತೆ. ಬಟ್ ಅದರ ಇನ್ ಕೇಸ್ ಸ್ಟೋನ್ಸ್ ಇದ್ರೂ, ಅದು ಟ್ಯೂಮರ್ ಇದ್ರೂ ಮೂತ್ರಾಶಯದಲ್ಲಿ, ಮೂತ್ರನಾಳದಲ್ಲಿ, ಸೊ ಈ ಸಮಸ್ಯೆ ಕಂಡುಬರೋದು ಸಹಜ. ಓಕೆ, ಸೊ ಅವರು ಕೂಡ ಇದನ್ನು ಮೊದಲೇ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಸ್ವಲ್ಪ ಎಚ್ಚೆತ್ಕೋಬೇಕು. ಅಂದರೆ ರಾತ್ರಿ ಮಲಗುವ ಮುಂಚೆ 1 ಗಂಟೆಯ ಮುಂಚೆನೇ ನೀರನ್ನು ಪ್ರಮಾಣವನ್ನು ಕಡಿಮೆ ಮಾಡ್ಕೋಬೇಕು, ಸೇವನೆ ಕಡಿಮೆ ಮಾಡ್ಕೋಬೇಕು, ಸೊ ಕಂಟ್ರೋಲಿಗೆ ಬರುತ್ತೆ. ಸೆಕೆಂಡ್, ಎರಡನೇದಾಗಿ ನೀರನ್ನು ಸೇವನೆ ನಂತರವೂ ಕೂಡ ನೀವು ತುಂಬ ಪದೇ ಸ್ವೀಟ್ಸ್, ಜಾಸ್ತಿ ಸಿಹಿ ಪದಾರ್ಥಗಳನ್ನ ತಿನ್ನೋಕ್ಕೆ ಹೋಗಬಾರ್ದು. ಓಕೆ, ಸೊ ಇದು ಕೂಡ ಒಂದು ಕಾರಣ ಆಗುತ್ತೆ. ಎಸ್ಪೆಷಲಿ BP ಇದೆ, ಶುಗರ್ ಇದೆ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅಂತ ಅಂದಾಗ ಸ್ವಲ್ಪ ನೀವು ನೀರಿನ ಅಂಶವನ್ನು ತುಂಬ ಅತಿಯಾಗಿ ಬಳಸಬಾರ್ದು. ಫ್ಲೂಯಿಡ್ ಓವರ್ಲೋಡ್ ಆದರೂ ಕೂಡ ನಮ್ಮ ಶರೀರಕ್ಕೆ ಅದು ಹಾನಿಕಾರಕ. ಓಕೆನಾ? ಅಂಡ್ ಸೆಕೆಂಡ್ರಿ, ಆಮೇಲೆ ನೀವು ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನ್ನಿಸ್ದಾಗ ಇಮಿಡಿಯೇಟಾಗಿ ನೀವು ವೆನ್ ಯು ಹರ್ಜ್ ಟು ಪಾಸ್ ದ ಯೂರಿನ್, ಡೋಂಟ್ ಸ್ಟಾಪ್ ಇಟ್, ಇಮ್ಮಿಡಿಯೇಟ್ಲಿ ನೀವು ಪಾಸ್ ಮಾಡಿ. ಆದರೆ ಸೊ ನೀವು ಪಾಸ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಯೂರಿನೇಷನ್ ಆಗಬೇಕು, ಪೂರ್ತಿ ಅದು ನಾವು ಪಾಸ್ ಮಾಡೋ ತನಕ ನಾವು ಕುತ್ಕೊಂಡು, ತದನಂತರ ಏನು ಮಾಡಬೇಕು, ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದು ಪೋಸ್ಚರನ್ನು ನೀವು ಮೇಂಟೈನ್ ಮಾಡಬೇಕು. ಯಾಕಂದರೆ ಒಂದು ಬಗ್ಬೇಕು, ಆ ಟಾಯ್ಲೆಟ್ ನಿಮ್ಮ ಕಮೋಡಲ್ಲಿ ಸ್ವಲ್ಪ ಒಂದು ರೀತಿ ಇದು ಕಾಮನ ಬಿಲ್ಲಿನ ರೀತಿ ಒಂದು ಬಾಗಿದ ರೂಪದಲ್ಲಿ ನಾವು ನಿಂತ್ಕೊಂಡು ಮಾಡಬೇಕು. ಯಾಕಂದರೆ ಆ ಮೂತ್ರನಾಳದ ಒಂದು ಟೆಕ್ಸ್ಚರ್ ಇದೆಯಲ್ಲ, ಅದು ಎಕ್ಸ್ಪೆನ್ಷನ್ ಆಗಿರುತ್ತಲ್ಲ, ಆಗೋದು ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಕಂಪ್ಲೀಟಾಗಿ ನೀವು ಮತ್ತೆ ಫುಲ್ ಸ್ಯಾಟಿಸ್ಫೈಡ್ ಪಾಸ್ ಆಗಿದೆ ಅಂದಾಗ ಮಾತ್ರ ನೀವು ಟಾಯ್ಲೆಟಿಂದ ಹೊರಗಡೆ ಬರಬೇಕು. ಇದು ವೆರಿ ಇಂಪಾರ್ಟೆಂಟ್ ಇದು. ಮತ್ತು ಕೆಲವೊಂದು ಎಕ್ಸಸೈಸ್ಗಳನ್ನ ಮಾಡಬೇಕು. ಯಾಕೆ ಅಂದರೆ ಎಕ್ಸಸೈಸ್ಗಳು ಮಾಡೋದ್ರಿಂದ ಕೆಲವರಿಗೆ ಕಾನ್ಸ್ಟಿಪೇಷನ್ಸ್ ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಕಾನ್ಸ್ಟಿಪೇಷನ್ ಜಾಸ್ತಿ ಆದಾಗಲೂ ಕೂಡ ಈ ಒಂದು ಯೂರಿನೇಷನ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿ ನೀರಿನಂಶ ಇರಲ್ಲ, ನಾರಿನಂಶ ಇರೋದಿಲ್ಲ, ನೀರು ಕುಡಿಯೋದಿಲ್ಲ ಹೆಚ್ಚು. ನಾರಿನಂಶ ಯಾವಾಗ ಅಂತಂದರೆ ನಾವು ಯಾವಾಗ ಫೈಬರ್ ಕಂಟೆಂಟ್ ತಿನ್ನೋದಿಲ್ವೋ ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ವಾಟರ್ ಕಂಟೆಂಟನ್ನ ನಾವು ಸೇವನೆ ಮಾಡಬೇಕು. ಮಲಬದ್ಧತೆ ಏನಾದರೂ ಅತೀ ದೀರ್ಘ ಸಮಯ ಕಂಟಿನ್ಯೂ ಆಯಿತು ಅಂತ ಅಂದರೆ ಮೂತ್ರಾಶಯದಲ್ಲಿ ನಮಗೆ ಕಂಟ್ರೋಲ್ ತಪ್ಪುತ್ತೆ, ಹತೋಟಿಗೆ ಬರೋದಿಲ್ಲ. ಸೊ ಇದೆಲ್ಲದಕ್ಕೂ ಕಾರಣ ಒಂದು ಪ್ರಸವದ ನಂತರ ನಮ್ಮ ಒಂದು ಸ್ಪಿಂಕ್ಟರ್ ಸ್ನಾಯುಗಳು, ಆ ಮಸಲ್ಸ್ ನಾರ್ಮಲ್ ಸ್ಥಿತಿಗೆ ಬರೋದ್ರಿಂದ ಈ ಒಂದು ಸಮಸ್ಯೆಯಿಂದ ನಾವು ಪಾರಾಗಬಹುದು. ಮತ್ತು ಇನ್ನೊಂದು, ಆ ದುರ್ಬಲ ಆಗಿದ್ರೆ ಆ ಮೂತ್ರನಾಳಗಳು, ಆ ಸ್ಪಿಂಕ್ಟರ್ ಸ್ನಾಯುಗಳು ಏನಾದರೂ ದುರ್ಬಲ ಆಗಿದ್ರು ಕೂಡ ಈ ರೀತಿಯಾದಂತಹ ಒಂದು ಪದೇ ಮೂತ್ರ ವಿಸರ್ಜನೆ ಸಮಸ್ಯೆ ಕಂಡುಬರುತ್ತೆ. ಸೊ ಒಂದು ಕಾನ್ಸ್ಟಿಪೇಷನ್ ಅವಾಯ್ಡ್ ಮಾಡ್ಕೋಬೇಕು. ಹಾಗೆ ಪರ್ಟಿಕ್ಯುಲರ್
ಎಕ್ಸಸೈಸ್ ಅಂತ ಹೇಳಿದ್ವಿ, ಅಂದರೆ ಮಲದ್ವಾರ ಹಾಗೂ ಮೂತ್ರ ದ್ವಾರಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ಏನಾಗುತ್ತೆ, ಆ ಸ್ಪಿಂಕ್ಟರ್ ಸ್ನಾಯುಗಳು ಒಂದು ಬಲಗೊಂಡಾಗ ಸೊ ಅದು ದುರ್ಬಲ ಆಗಬಾರ್ದು. ಅದು ಯಾವಾಗ ಅದು ವೀಕ್ ಆಗುತ್ತೋ ಈ ಸಮಸ್ಯೆ ಕಂಡುಬರುತ್ತೆ. ಸೊ ಜಸ್ಟ್ ವೆರಿ ಸಿಂಪಲ್, ಒಂದು ಎಕ್ಸಸೈಸ್ ಮುಖಾಂತರ ನೀವು ಆ ಒಂದು ಯುರೇಟ್ರನ್ನ ನೀವು ಒಂದು ಸಹಜ ಸ್ಥಿತಿಯಲ್ಲಿ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೂ ಯಥೇಚ್ಛವಾಗಿ ನೀರನ್ನು ಬಳಸೋದಾದರೆ ನಮ್ಮ ಬಾಡಿಗೆ ಎಷ್ಟು ಮುಖ್ಯವೋ ಅಷ್ಟು ಮಾತ್ರ ಒಂದು ಕಂಟ್ರೋಲಲ್ಲಿ ನೀರನ್ನು ತಗೊಳ್ಬೇಕು. ಆ್ಯಂಡ್ ಇಫ್ ಯು ಆರ್ ಯೂಸಿಂಗ್ ಸಮ್ ಡೈಯೂರೆಟಿಕ್ಸ್, ಸೊ ಈ ಒಂದು ನೀರಿನ ಪ್ರಮಾಣವನ್ನು ಕಂಟ್ರೋಲ್ ಮಾಡೋದಕ್ಕೆ ಬಳಸುವಂಥ ಡೈಯೂರೆಟಿಕ್ಸ್ ಕೆಲವೊಂದು ಕಾಯಿಲೆಗಳಲ್ಲಿ ಕೊಡುವಂಥದ್ದು, ಅದನ್ನು ಕೂಡ ನಾವು ತಗೊಳ್ಬೇಕಾದ್ರೆ ಸ್ವಲ್ಪ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಂಡು ಡಾಕ್ಟರ್ ಹತ್ರ ವೈದ್ಯರನ್ನು ಸಂಪರ್ಕ ಮಾಡಬೇಕು. ಹಾಗೆ ಸೊ ಮಲಗುವ ಮುನ್ನ ಸರಿಯಾದಂತಹ ಒಂದು ಭಂಗಿಯಲ್ಲಿ ನಾವು ಮೂತ್ರ ವಿಸರ್ಜನೆಯನ್ನು ಮಾಡಿದ್ರೆ ಹಾಗೂ ಸಂಪೂರ್ಣವಾಗಿ ಅದನ್ನು ನಾವು ಕಂಪ್ಲೀಟ್ ಮಾಡಿಕೊಂಡು ಹೊರಗಡೆ ಬಂದರೆ ಮಾತ್ರ ಅದು ಈ ಒಂದು ಸಮಸ್ಯೆಯಿಂದ ಈ ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರ ಸೋರಿಕೆ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ವೆರಿ ಸಿಂಪಲ್ ಟಿಪ್ಸ್, ಎಸ್ಪೆಷಲಿ ಆಫ್ಟರ್ 65 ಇಯರ್ಸ್ ಪ್ರತಿಯೊಬ್ಬ ಮಹಿಳೆಯರು ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಒಂದು ವಿಚಾರ. ನೋಡ್ತಾ ಇರಿ ಸುದ್ದಿ ನಿಮ್ಮದು, ವೇಗ ನಮ್ಮದು.